ಆರ್ಡರ್ ಮಾಡಿ. ತುಂಬ ಚೆನ್ನಾಗಿದೆ. ನಮ್ಮನೆ ಹೆಣ್ಮಕ್ಳನ್ನ ನಾವೇ ಬೆಳೆಸಬೇಕು. ಮ್ಯಾಮ್ ನಿಮ್ಗೊಂದು ಪಾರ್ಸಲ್ ಇದೆ. ರಚನಾ ಮೈಸೂರು ಬನ್ನಿ ಏನು ಕಳಿಸಿದ್ದಾರೆ ನೋಡ. ಯಾರಿವರು? ವಿಹಾನ್ ಬೇಕ್ಸ್ ಅವರು ಏನು ಕಳಿಸಿದ್ದಾರೆ? ಕುಕೀಸ್ ಆ್ಯಂಡ್ ಕೇಕ್ ಅನ್ಕೋತೀನಿ. ಕೇಕ್ ಅಲ್ವಾ? ಸೊ ರಚನಾ ಅಂತ ಹೇಳ್ಬಿಟ್ಟು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಅವ್ರು ತುಂಬ ಚೆನ್ನಾಗಿ ಕುಕೀಸ್ ಮಾಡ್ತಾರೆ. ಹೋಮ್ ಮೇಡ್ ಕುಕಿಂಗ್ಸ್ ಇದು. ಆ್ಯಂಡ್ ಚಾಕ್ಲೇಟ್ ಆಗಿರ್ಬೋದು, ಬ್ರೌನ್ ಕೇಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವ್ರ ಹತ್ರ ಅವೈಲಬಲ್ ಇದೆ. ಟೇಸ್ಟ್ ಹೆಂಗಿದೆ ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಿ. ನಿಮ್ಗೇನಾದ್ರೂ ನೀವು ಏನಾದ್ರೂ ಮೈಸೂರಲ್ಲಿದ್ದು ಇಲ್ಲಾಂದರೆ ಔಟ್ಸೈಡ್ ಇದ್ರೂ ಅಷ್ಟೇ ಅವರು ಕಳಿಸ್ಕೊಡ್ತಾರೆ. ನಿಮ್ಗೆ ಯಾವ ಥರ ಟೇಸ್ಟ್ ಬೇಕು, ಯಾವ ಥರ ಫ್ಲೇವರಲ್ಲಿ ಬೇಕು ಅಂತ ಕೇಳಿದ್ರೆ ನೋಡಿ. ಚಾಕ್ಲೇಟ್ ವಾವ್ ನೋಡೇ ಇರಲಿಲ್ಲ. ಹ್ಯಾಪಿ ಬರ್ಡೇ ಸೌಮ್ಯ ಮ್ಯಾಮ್ ಅಂತ ಹಾಕಿದ್ದಾರೆ. ನಿಮ್ಗೆ ಈ ಥರ ಏನಾದ್ರು ಕಸ್ಟಮೈಸ್ ಕೇಕ್ಸ್ ಆಗಿರ್ಬೋದು, ಕಸ್ಟಮೈಸ್ ಚಾಕ್ಲೇಟ್ ಆಗಿರ್ಬೋದು, ಈ ಥರ ನೇಮ್ ಎಲ್ಲ ಹಾಕಿ ಬೇಕು ಅನ್ನೋದಾದರೆ ನೀವು ಒಂದ್ಸರಿ ಇವು ಪೇಜ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕೆ ನಾನು ಫಸ್ಟ್ ಟೇಸ್ಟ್ ಮಾಡಿದ್ದೀನಿ ಅದನ್ನು. ಇದು ಸೆಕೆಂಡ್ ಟೈಮ್ ನನಗೆ ಅವ್ರು ಕೊಟ್ಟಿರೋದು. ಪರ್ಸ್ನಲಿ ಅವ್ರು ನನಗೆ ಕೊಟ್ಟಿದ್ದು ಫಸ್ಟ್ ಟೈಮ್ ನನಗೇನಿದು ಬಂತಾ ಇಲ್ಲ. ಇದು ಸೆಕೆಂಡ್ ಟೈಮ್ ನನಗೆ ಬಂದಿರೋದು. ನಾನು ಅವ್ರದ್ದು ಟೇಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅವ್ರ ಕೈಯಲ್ಲಿ ಮಾಡುವಂಥ ಕೇಕ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತೆ ನೀವು ಹೋಗ್ತೀರಾ ಅವ್ರ ಪೇಜ್ಗೆ, ಮತ್ತೆ ಆರ್ಡ್ರ್ ಮಾಡ್ತೀರಾ. ಟೇಸ್ಟ್ ಮಾಡೋಣ. ಎಷ್ಟು ಶ್ರಮ ಇದೆ ಗೊತ್ತಾ ಹೆಣ್ಮಕ್ಳಿಗೆ. ಮೈ ಕಲ್ಲೈತು. ಚೆನ್ನಾಗಿದೆ. ಆ ಫೀಲೇ ಗೊತ್ತಾಗುತ್ತೆ ಇದು ಹೋಮ್ ಮೇಡ್ ಅಂತ. ನೋಡಿ ಪ್ಯಾಕು ಅಷ್ಟೇ ಎಷ್ಟು ನೀಟಾಗಿ ಮಾಡಿದ್ದಾರೆ ಅವರು ಅಂತ. ಇದು ಮೈಸೂರಿಂದ ಬಂದಿರೋದು. ಸೊ ನೀವೇನಾದರೂ ಆರ್ಡ್ರ್ ಮಾಡ್ತೀರಾ ಅನ್ನೋದಾದರೆ ಅದೊಂದು ಭಯ ನನಗೆ. ಅಷ್ಟೆಲ್ಲ ರಾತ್ರಿ ಎಲ್ಲ ಕಷ್ಟಪಟ್ಟಿರ್ತಾರೆ. ಅದು ಕಷ್ಟ, ಮೋಲ್ಡ್ ಆಗಬೇಕಲ್ಲ. ಇವೆಲ್ಲ ಮಾಡಿ ನಾನು ಕಳ್ಸಿದ್ಮೇಲೆ ನಾನು ಅವ್ರು ಪರ್ಫೆಕ್ಟಾಗಿ ವಿಡಿಯೋ ಮಾಡ್ಕೊಡ್ಬೇಕಲ್ವ. ಪ್ಯಾಕಿಂಗ್ ಕೂಡ ಅಷ್ಟೇ ಎಷ್ಟು ಹೈಜೆನಿಕ್ ಆಗಿದೆ ಗೊತ್ತಾ. ತುಂಬ ನೀಟಾಗಿ ಕೂಡ ಮಾಡಿದ್ದಾರೆ. ಪ್ಯಾಕ್ನ ಕ್ರಿಸ್ಪಿ ಆಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ರಚನಾ. ನೋಡಿ ನಾವು ಬೇಕ್ರಿ ತಿನ್ನೋದೆಲ್ಲ ಅದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ. ಹೋಮ್ ಮೇಡ್ ತಿಂಡಿಗಳು ಅಂತಂದ್ರೇ ಅದರದ್ದೇ ಒಂದು ಟೇಸ್ಟೇ ಬೇರೆ. ಈ ಟೇಸ್ಟ್ ಎಲ್ಲೂ ಸಿಗಲ್ಲ. ನಮ್ಮ ಮನೆಯಲ್ಲಿ ಮಾಡುವಂಥ ಟೇಸ್ಟು ಹೊರಗಡೆ ಯಾವ ಫುಡ್ಡಲ್ಲೂ ಕೂಡ ಇರೋದಿಲ್ಲ. ಖಂಡಿತವಾಗ್ಲೂ ನಾನು ಹೈಲಿ ರೆಫರ್ ಮಾಡ್ತೀನಿ. ರಚನಾ ಅವ್ರದ್ದು ಕೇಕ್ ಆಗಿರ್ಬೋದು, ಕುಕ್ಕೀಸ್ ಆಗಿರ್ಬೋದು, ಮತ್ತು ಚಾಕ್ಲೇಟ್ ಆಗಿರ್ಬೋದು ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸರಿನಾದ್ರೂ ಆರ್ಡರ್ ಮಾಡಿ. ತುಂಬ ಚೆನ್ನಾಗಿದೆ. ನಮ್ಮನೆ ಹೆಣ್ಮಕ್ಳನ್ನ ನಾವೇ ಬೆಳೆಸಬೇಕು. ನಮ್ಮ ಮೈಸೂರು ಹುಡುಗಿ ಈ ಒಂದು ಕುಕ್ಕೀಸ್ ಲೈಫ್ನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ವರ್ಷದ ಡ್ರೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ನನ್ನ ಸಪೋರ್ಟ್ ಆಗಿರ್ಬೋದು, ನಿಮ್ಮ ಸಪೋರ್ಟ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಇದೆ. ಮಾಡಿ. ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಂಥ ನಮ್ಮನೆ ಹೆಣ್ಮಕ್ಳಿಗೆ ನಾವೇ ಸಪೋರ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ. ಒಂದ್ಸಲಿ ಆರ್ಡರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಚನಾ. ಇನ್ನಂತೂ ಸಗದಾಗಿದೆ. ಮತ್ತು ಇದನ್ನು ಟೇಸ್ಟ್ ಮಾಡಿಬಿಡ್ತೀನಿ ಒಂದ್ಸಲಿ. ಚಾಕ್ಲೇಟು ಅಷ್ಟೇ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಅಷ್ಟು ಟ್ರೈ ನೋಡಿ. ಸ್ಮಾಲ್ ಎಲ್ಲ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ. ಸಗದಾಗಿದೆ. ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ನಮ್ಮ ಮೈಸೂರಲ್ಲಿರೋರಾಗಿರ್ಬೋದು, ಮಂಡ್ಯದಲ್ಲಿರೋರಾಗಿರ್ಬೋದು, ಎಲ್ಲಿದ್ರೂ ಕೂಡ ಇವ್ರು ನಿಮಗೆ ಹೋಮ್ ಡೆಲಿವರಿ ಮಾಡೇ ಮಾಡ್ತಾರೆ. ಸೊ ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು ರಚನಾ.